ನಮಸ್ಕಾರ, ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇರುತ್ತೆ, ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮರಿದಾನೆ ಟ್ರೈ ಮಾಡಿ ಈ ಥರ ಒಂದು ಸರಿ. ಯಾರಾದರೂ ಹೊಸ್ದಾಗಿ ಕಲಿಯೋರಿಗಿದ್ರೆ ತುಂಬ ಈಸಿಯಾಗೋ ರೆಸಿಪಿ ಇದು ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಪಲಾವಿಗೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಪಲಾವಿಗೆ ಏನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ನಾನು ಇಷ್ಟನ್ನು ರುಬ್ಬೋದಕ್ಕೆ ಇಟ್ಕೊಂಡಿದ್ದೀನಿ. ಇಷ್ಟು ಐಟಮ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 8 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿನ, ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನು ಗರಂ ಮಸಾಲೆ ಪೌಡ್ರು, ನನ್ನ ಮನೆಯಲ್ಲೇ ಮಾಡಿರೋದು ಗರಂ ಮಸಾಲೆ ಪೌಡ್ರು. ಅದನ್ನು ಇಷ್ಟು ರುಬ್ಬೋದಕ್ಕೆ ಇಟ್ಕೊಂಡಿದ್ದೀನಿ. ಇಷ್ಟನ್ನು ನಾನು ತರಕಾರಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೀನ್ಸ್ ಇಟ್ಕೊಂಡಿದ್ದೀನಿ, 1 ಆಲೂಗೆಡ್ಡೆ, 2 ಟೊಮೊಟೊ ಇಟ್ಕೊಂಡಿದ್ದೀನಿ. ನಾನು ಟೊಮೊಟೊ ಜಾಸ್ತಿ ಹಾಕಲ್ಲ. 1 ಕ್ಯಾರೆಟು, ಸ್ವಲ್ಪ ಬಟಾಣಿ, ನಾನು ನೈಟೇ ನೆನೆಸಿಟ್ಟಿದ್ದೆ ಒಣಗಿರೋ ಬಟಾಣಿನ. ಇದು ನಾರ್ಮಲ್ ರೈಸ್, ಇದು 1 ಗ್ಲಾಸ್ ಇಟ್ಕೊಂಡಿದ್ದೀನಿ. ಅರ್ಧ ಗ್ಲಾಸು ಬಾಸುಮತಿ ರೈಸ್ ಇಟ್ಕೊಂಡಿದ್ದೀನಿ. ಸುಮ್ಮನೆ ಟೇಸ್ಟಿಗೋಸ್ಕರ ಅಷ್ಟೇ ಅರ್ಧ ಗ್ಲಾಸ್ ಇಟ್ಕೊಂಡಿದ್ದೀನಿ. ಅಕ್ಕಿನ ತೊಳಿಬೇಡಿ, ಮೊದಲೇ ನೆನೆಸಿಡಬೇಡಿ, ಹಾಕ್ಬೇಕಾದ್ರೆ ಮಾತ್ರ ತೊಳೆದು ಹಾಕಿ. ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಸ್ವಲ್ಪ. ಒಗ್ಗರಣೆಗೆ ನಾನು ಸಾಸಿವೆ, 1 ಪಲಾವ್ ಎಲೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ ಇಟ್ಕೊಂಡಿದ್ದೀನಿ. ನೀವು ಇದ್ದರೆ ಹಾಕಿ, ಇಲ್ಲಾಂದರೆ ಏನು ಪರವಾಗಿಲ್ಲ. ಗೋಡಂಬಿ ಇದ್ದರೆ ಹಾಕಿ, ಇಲ್ಲಾಂದ್ರೆ ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ. ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ರುಬ್ಬೋದಕ್ಕೆ ಇಟ್ಕೊಂಡಿದ್ನೆಲ್ಲ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ, ತೆಂಗಿನಕಾಯಿ, ಗರಂ ಮಸಾಲೆ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೋತೀನಿ. ಸ್ವಲ್ಪ ನೀರು ಹಾಕೊಂಡು ಇವಾಗ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋತೀನಿ. ನೀರು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ ರೆಡಿ ಆಗಿತ್ತು. ಇವಾಗ ಗರಂ ಮಸಾಲೆ ರೆಡಿಯಾಗಿದೆ. ಅಕ್ಕಿನ ಎರಡನ್ನೂ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ನಾನು ಇವಾಗಲೇ ನೆನೆಸಿಡಲ್ಲ, ಹಾಕ್ಬೇಕಾದ್ರೆ ಮಾತ್ರ ತೊಳೆದಾಕ್ತೀನಿ. ನಾನು ಒಂದು ಕಡೆ ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ, ಒಗ್ಗರಣೆ ಮಾಡ್ತಾಯಿದ್ದೀನಿ. ನಾನು ಎಣ್ಣೆ ಹಾಕಿದ್ದೀನಿ, ಒಂದು 4 ಸ್ಪೂನ್ ಹಾಕ್ತೆ ಎಣ್ಣೆನ. ಈಗ ಎಣ್ಣೆ ಕಾಯ್ದಿದೆ, ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ನಾನು 2 ಪಲಾವ್ ಎಲೆ ಹಾಕಿದ್ದೀನಿ. ಇವಾಗ ರುಬ್ಬಿದ್ವಲ್ಲ ಮಸಾಲೆ, ಅದನ್ನು ಹಾಕೋಣ. ತುಂಬ ಈಸಿ ಫ್ರೆಂಡ್ಸ್ ಈ ಪಲಾವ್ ಮಾಡೋದು. ಟೇಸ್ಟ್ ಅಂತೂ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನೋಡಿ ಈಗ ಮಸಾಲೆ ಹಾಕಿದ ಮೇಲೆ ನಾವು ತರಕಾರಿ ಇಟ್ಕೊಂಡಿದ್ವಲ್ಲ ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ದಪ್ಪ ಕಟ್ ಮಾಡಿ ಇಟ್ಕೊಳ್ಳಿ, ಬೀನ್ಸು ಸ್ವಲ್ಪ ಇಷ್ಟನ್ನು ಹಾಕ್ತಾಯಿದ್ದೀನಿ, ಕ್ಯಾರೆಟು, ಬಟಾಣಿ, ಆಲೂಗೆಡ್ಡೆ. ಟೊಮೊಟೊ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ, ಟೊಮೊಟೊ ಪಲಾವ್ ಥರ ಆಗುತ್ತೆ. ನಾನು 2 ಹಾಕಿದ್ದೀನಿ, ಚಿಕ್ಕದು. ಅದನ್ನು ಗೋಡಂಬಿನೂ ಅದಕ್ಕೆ ಸೇರಿಸ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಹೀಗೆ ಕುದೀತಾ ಇರಲಿ. ಸ್ವಲ್ಪ ಉಪ್ಪು ಹಾಕೋಣ ತರಕಾರಿಗೋಸ್ಕರ ಅಷ್ಟೇ. 1 ನಿಮಿಷ ಕುದ್ರೆ ಸಾಕು. ಇವಾಗ ನೋಡಿ ನಾನು ಜಾರಿಗೇ ನೀರು ಹಾಕ್ಕೊಂಡು ಅಳತೆನಲ್ಲಿ ನೀರು ಹಾಕ್ತಾಯಿದ್ದೀನಿ. ನೋಡಿ ಅರ್ಧ ಗ್ಲಾಸ್ ನಾನು ಆವಾಗಲೇ ಹಾಕಿದ್ದೀನಿ. ಮಸಾಲೆ ಖಾರ ರುಬ್ಬಿರ್ತೀವಲ್ಲ ಮಸಾಲೆನೇ, ಅದರಲ್ಲೇ ಇರುತ್ತೆ ಅರ್ಧ ಗ್ಲಾಸ್ ನೀರು. ಆಮೇಲೆ 2 ಗ್ಲಾಸ್ ಹಾಕಿದ್ದೀನಿ. ನೋಡಿ ನಾರ್ಮಲ್ ರೈಸ್ ಆದರೆ 1 ಗ್ಲಾಸಿಗೆ 2 ಗ್ಲಾಸ್ ನೀರು ತಗೊಳುತ್ತೆ, 1 ಗ್ಲಾಸ್ ಅಕ್ಕಿಗೆ. ಬಾಸುಮತಿ ರೈಸ್ ಆದರೆ ಅರ್ಧ ಗ್ಲಾಸ್ ಹಾಕಿದ್ದೀನಿ, ನೀರು ಅರ್ಧ ಗ್ಲಾಸೇ ಸಾಕು, 1 ಗ್ಲಾಸ್ ಹಾಕೋದು ಬೇಡ ಫುಲ್ ಅದಕ್ಕೆ. ನೋಡಿ ಈಗೆಲ್ಲ ರೆಡಿ ಆಗಿದೆ. ಇವಾಗ ನಾನು ರೈಸ್ ಕುಕ್ಕರಿಗೆ ಇಡ್ತಾಯಿದ್ದೀನಿ. ಇವಾಗ ಮುಚ್ಚಿಬಿಡ್ತೀನಿ, ಆಗುತ್ತೆ. ಇವಾಗ 10 ನಿಮಿಷದಲ್ಲೆಲ್ಲ ಆಗಿಬಿಡುತ್ತೆ ಪಲಾವು. ಬಾಸುಮತಿ ರೈಸಿಗೆ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ. ಎಷ್ಟು ತಗೊಂಡಿರ್ತೀರ ಅಷ್ಟೇ ನೀರು ಹಾಕಿ. ನಾರ್ಮಲ್ ರೈಸಿಗಾದರೆ ಡಬಲ್ ತಗೊಳುತ್ತೆ ನೀರು. ನೋಡಿ 10 ನಿಮಿಷ ಬಿಟ್ಟಿದೆ, ಆಗಿದೆ. ಇವಾಗ ಅದೇ ಆಫ್ ಆಗಿದೆ ರೈಸ್ ಕುಕ್ಕರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲ್ಲರು. ಅರಿಶಿನ ಪುಡಿ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಪಲಾವ್ಗೆ. ನೋಡಿ ಈ ಥರ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಮದುವೆ ಮನೆಗಳಲ್ಲೆಲ್ಲ ಇದೇ ಥರ ಮಾಡೋದೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸು ಅಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬೌಲಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾನು ಮೊಸರು ಗೊಜ್ಜು ಮಾಡಿದ್ದೀನಿ, ಇದ್ರ ಜೊತೆ ಚಟ್ನಿನೂ ಚೆನ್ನಾಗಿರುತ್ತೆ. ನಾನು ಮೊಸರದ್ದು ರಾಯ್ತ ಮಾಡಿದ್ದೀನಿ, ಗೊಜ್ಜು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳು ಈ ಥರ ಇದ್ದರೆ ಇಷ್ಟಪಟ್ಟು ತಿಂತಾರೆ. ತುಂಬ ಖಾರನೂ ಇರಲ್ಲ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಮರಿದಾನೆ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇದೇ ಥರ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ.
ನಮ್ಮ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ರೂ. ನೋಡಿ ಹೇಗೆ ಬಂದಿದೆ ಅಂತ. ಅಷ್ಟು ಬಿಡಿ ಬಿಡಿಯಾಗಿದೆ, ಅಂಟೆಲ್ಲ ಒಂದಕ್ಕೊಂದಕ್ಕೂ ರೈಸು. ಅದಕ್ಕೆ ಯಾವಾಗಲೂ ರೈಸ್ ಹಾಕಬೇಕಾದ್ರೆ ತೊಳೆದ್ಬಿಟ್ಟು ಹಾಕಬೇಕಾದ್ರೆ ಮಾತ್ರ ಫ್ರೆಂಡ್ಸ್.